ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ಇನ್ನು ನೋಡ್ಬೋದು. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30-40. ಟೋಟಲ್ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್. ಇದು ಫೇಸಿಂಗು ಸೈಟ್ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಮೇನ್ ಡೋರ್ಸ್ ಬಂದ್ಬಿಟ್ಟು ಎಲ್ಲ ಮನೆಗಳು ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿದ್ದಾರೆ. ನೋಡ್ಬೋದು ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಮೇನ್ ಗೇಟ್ ಬಂದ್ಬಿಟ್ಟು MS ಗೇಟ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರು 2 BHK ಪಾರ್ಕಿಂಗು. ಇದು ಫಸ್ಟ್ ಫ್ಲೋರು 2 BHK ಹೌಸು. ನೆಕ್ಸ್ಟ್ ಸೆಕೆಂಡ್ ಫ್ಲೋರು 2 BHK ಹೌಸು. ನೆಕ್ಸ್ಟ್ ಥರ್ಡ್ ಫ್ಲೋರು 2 BHK ಹೌಸು. ಫೋರ್ತಲ್ಲಿ ಓಪನ್ ಟೆರ್ರಸ್ಸು, ಜಸ್ಟ್ ಟ್ಯಾಂಕ್ ರೂಮು ಆ್ಯಂಡ್ ಸೋಲಾರ್ ಎಲ್ಲ ಹಾಕಿದ್ದಾರೆ. ಟೋಟಲ್ ಈ ಬಿಲ್ಡಿಂಗಲ್ಲಿ 4 ಹೌಸಸ್ 2 BHK ಹೌಸ್ ಅವೈಲಬಲ್ ಇದೆ. ಇದು ಮನೆ ಮುಂದೆ 30 ಫೀಟ್ ರೋಡ್. ಇದು BBMP ಲಿಮಿಟ್ಸ್ ಎಲ್ಲ ಇದೆ. ಎಲೆಕ್ಟ್ರಾನಿಕ್ ಖಾತಾ BBMP ಲಿಮಿಟ್ಸು ಆ್ಯಂಡ್ ಎಲೆಕ್ಟ್ರಾನಿಕ್ ಖಾತಾ ಬರುತ್ತೆ. ನಿಮಗೆ 75ಇಂದ 80% ಬ್ಯಾಂಕ್ ಲೋನ್ಸ್ ಎಲ್ಲ ಆಗುತ್ತೆ, ನೋಡ್ಬೋದು. ಇದು ಲೊಕೇಶನ್ ಬಂದ್ಬಿಟ್ಟು ನಾರ್ತ್ ಬ್ಯಾಂಗ್ಳೂರ್ಗೆ ಬರುತ್ತೆ, ಯಲಹಂಕ ಹತ್ರ. ಫ್ರಮ್ ಯಲಹಂಕಾಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಯಲಹಂಕ ಲೈಕ್ ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಆಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಕಟಗಿನಲ್ಲಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ಪ್ರಾಜೆಕ್ಟ್ಸ್ ಎಲ್ಲ. ಇದು ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಏರಿಯಾ ನೋಡಿ. ಪಾರ್ಕಿಂಗ್ ಏರಿಯಾ, ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ ಆ್ಯಂಡ್ CMC ವಾಟ್ರೂ ಅವೈಲಬಲ್ ಇದೆ. ನಿಮಗೆ 2 ಕಾರ್ ಪಾರ್ಕ್ ಮಾಡ್ಕೋಬೋದು, ಪ್ಲಸ್ 2 ವೀಲರ್ಸ್ ಎಲ್ಲ ಪಾರ್ಕ್ ಮಾಡ್ಕೋಬೋದು. ಚೆನ್ನಾಗಿ ಸ್ಪೇಸಸ್ ಇದೆ ಪಾರ್ಕಿಂಗ್ ಏರಿಯಾನು. ಆ್ಯಂಡ್ ಇದು ನೋಡಿ ಎಲೆಕ್ಟ್ರಿಸಿಟಿ ಮೀಟರ್ಸು. ಟೋಟಲ್ 4 ಹೌಸಸ್ಗೂ 4 ಮೀಟರ್ಸು. ಇನ್ನೊಂದು ಮೀಟ್ರ್ ಬಂದ್ಬಿಟ್ಟು ಬೋರ್ವೆಲ್ಲು ಆ್ಯಂಡ್ ಕಾಮನ್ ಸ್ಟೇರ್ ಕೇಸ್. ಟೋಟಲ್ 5 ಮೀಟರ್ಸ್ ಇದೆ. ಸಿಲಿಂಡರ್ಸ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆನೇ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ಕೆಳಗಡೆನೇ ಪ್ರಾವಿಷನ್ ಇಟ್ಕೋಬೋದು. ಎಲ್ಲ ನೋಡಿ ಸೆಟ್ ಬ್ಯಾಕ್ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಮನೆ ಸುತ್ತ. ನೋಡಿ ಈ ಕಡೆ ಪಾರ್ಕಿಂಗು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ನೋಡಿ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಪಾರ್ಕಿಂಗ್ ಏರಿಯಾ ಡೀಟೇಲ್ಸು. ನೆಕ್ಸ್ಟ್ 2 BHK ಹೌಸ್. ಇದು ಗ್ರೌಂಡ್ ಫ್ಲೋರಲ್ಲಿ ನೋಡಿ. ಮನೆ ಮುಂದೆ ಎಲ್ಲ ಪಾರ್ಕಿಂಗ್ ಲೈಕ್ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ವಾಲ್ಗೆಲ್ಲ. ಇದು ಸಂಪು ಬಂದ್ಬಿಟ್ಟು 15,000 ಲೀಟರ್ಸ್ ಕೆಪಾಸಿಟಿ ಸಂಪು ಮಾಡಿದ್ದಾರೆ. ಆ್ಯಂಡ್ ಮನೆ ಸುತ್ತ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮನೆ ಸುತ್ತ 1.5 ಫೀಟ್ ಸೆಟ್ ಬ್ಯಾಕ್ ಇದೆ. ಇದು 2 BHK ಹೌಸು. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಆ್ಯಂಡ್ ಲಾಕ್ಸು ಅಷ್ಟೇ, ಎಲ್ಲ ಯುರೋಪ ಲಾಕ್ಸ್ ಹಾಕಿದ್ದಾರೆ ಬಿಲ್ಡಿಂಗ್ಗೆ. ಮೇನ್ ಲಾಕ್ಸ್ ಎಲ್ಲ ಯುರೋಪ ಲಾಕ್ಸ್ ಹಾಕಿದ್ದಾರೆ, ಒಳ್ಳೆ ಬ್ರ್ಯಾಂಡ್ ಲಾಕ್ಸ್ ಹಾಕಿದ್ದಾರೆ ನೋಡಿ. ಇದು ಎಂಟ್ರಿ ಆದ ತಕ್ಷಣ ಹಾಲ್ ಸಿಗತ್ತೆ. ಫುಲ್ ಫ್ಲೋರ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಂಡ್ 2 ವಿಂಡೋಸ್ ಇದೆ ನೋಡಿ. ಆ ಕಡೆ ಒಂದು ವಿಂಡೋ, ಈ ಕಡೆ ಒಂದು ವಿಂಡೋ. ಕ್ರಾಸ್ ವೆಂಟಿಲೇಷನ್, ಗಾಳಿ ಬೆಳಕು ಏನು ತೊಂದರೆ ಇಲ್ಲ. ಇದು TV ಯೂನಿಟ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್, ಅಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೋಬೇಕು. ಇದೆಲ್ಲ ಕಿಚನ್, ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಫುಲ್ಲು ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡಿ. ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ವಿಂಡೋ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಈ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು, ಕಾಮನ್ ವಾಶ್ರೂಮ್ ಸಿಗುತ್ತೆ ನೋಡಿ. ಎಲ್ಲ ಯುರೋಪ ರೂಮ್ ಡೋರ್ಸ್ಗೂ ಅಷ್ಟೇ ಯುರೋಪ ಲಾಕ್ಸ್ ಹಾಕಿರೋದು. ಇದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸು ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಒಂದು ವಿಂಡೋ ಇದೆ. ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮು. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ವಾಶ್ರೂಮ್ ಡೋರ್ಸೂ ಅಷ್ಟೇ WPC ಡೋರ್ಸ್ ಹಾಕಿರೋದು. ಇದು ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ.
ಇದು ರೂಮ್ ನಂಬರ್ 2 ನೋಡಿ, ಎಲ್ಲ ಯುರೋಪ ಲಾಕ್ಸ್ ಹಾಕಿದ್ದಾರೆ. ರೂಮ್ ನಂಬರ್ 2 ಅಲ್ಲಿ ವಿಂಡೋ ಇದೆ, ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಆ್ಯಂಡ್ ವಾರ್ಡ್ರೋಬ್ಸ್ ಲಾಟ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡಿ. ಇದು 2 BHK ಹೌಸ್ ಡೀಟೇಲ್ಸು. ನೆಕ್ಸ್ಟ್ ಈಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಇದು ರೈಲಿಂಗ್ ಬಂದುಬಿಟ್ಟು MS ರೈಲಿಂಗ್ ಹಾಕಿದ್ದಾರೆ. ಆ್ಯಂಡ್ ಸ್ಟೆಪ್ಸ್ಗೆ ಬಂದುಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ MS ರೈಲಿಂಗ್ಸ್ ಹಾಕಿರೋದು. ಆ್ಯಂಡ್ ಸ್ಟೆಪ್ಸ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಆ್ಯಂಡ್ ಟೋಟಲ್ ಬಿಲ್ಡಿಂಗ್ಗೆ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗು ನೋಡ್ಬೋದು. ಇದೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಫ್ರಂಟ್ ವಾಲ್ಗೆಲ್ಲ. ಎಲ್ಲ ಒಳ್ಳೆ ಕ್ವಾಲಿಟಿನ ಬ್ರ್ಯಾಂಡೆಡ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ ಎಲ್ಲ ಫುಲ್ ಬಿಲ್ಡಿಂಗ್ಗೆ. ಇದು ಫಸ್ಟ್ ಫ್ಲೋರು. ಮೈನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಆ್ಯಂಡ್ ಮೈನ್ ಲಾಕ್ಸೂ ಅಷ್ಟೇ, ಎಲ್ಲ ಲಾಕ್ಸೂ ಯುರೋಪ ಲಾಕ್ಸೇ ಹಾಕಿರೋದು ಬಿಲ್ಡಿಂಗ್ಗೆ ನೋಡಿ. ಇದು ಎಂಟ್ರ್ ಆದ ತಕ್ಷಣ ಲಿವಿಂಗ್ ಏರಿಯಾ ಸಿಗುತ್ತೆ, ಹಾಲ್ ಸಿಗುತ್ತೆ. ಹಾಲಲ್ಲಿ ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಇದು ಫುಲ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಹಾಲಲ್ಲಿ 2 ವಿಂಡೋಸ್ ಇದೆ. ಗಾಳಿ ಬೆಳಕು ವೆಂಟಿಲೇಷನ್ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ, ವೆಲ್ ಪ್ಲ್ಯಾನ್ಡ್. ಇದು ಪೂಜೆ ರೂಮ್ ಮಾಡಿದ್ದಾರೆ. ಪೂಜೆ ರೂಮು ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ ನೋಡಿ. ಎಲ್ಲ ಫುಲ್ಲಿ ಕಂಪ್ಲೀಟೆಡ್ ವರ್ಕು, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಪೂಜೆ ರೂಮು. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಆ್ಯಂಡ್ ಫ್ಲೋರಿಂಗ್ ಗ್ರಾನೈಟ್ ಹಾಕಿರೋದು. ತುಂಬ ಚೆನ್ನಾಗಿ ಸ್ಪೇಸಸ್ಸೇ ಇದೆ. ಇದು TV ಯೂನಿಟ್. ಇದು ಓಪನ್ ಕಿಚನ್ ಮಾಡಿದ್ದಾರೆ ನೋಡಿ. ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಡೈನಿಂಗ್ ಸ್ಪೇಸು. ಇದು ಕಿಚನ್ನು. ಕಿಚನಲ್ಲಿನೂ ಅಷ್ಟೇ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಇದೆ ನೋಡಿ. ಫುಲ್ ಓಪನ್ ಕಿಚನ್ ಮಾಡಿದ್ದಾರೆ. ಎಲ್ಲ SS ಬಾಸ್ಕೆಟ್ಸ್ ಹಾಕಿದ್ದಾರೆ. ಇದು ಯುಟಿಲಿಟಿ. ಇದು ಎಲ್ಲ ಸೇಫ್ಟಿಗಳೆಲ್ಲ ಮಾಡ್ತಾರೆ ಯುಟಿಲಿಟಿಯಲ್ಲಿ. ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇಟ್ಕೋಬೇಕು. ಎಲ್ಲ ವಾಷಿಂಗ್ ಮಿಷಿನ್ ಪ್ರಾವಿಷನಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ವಿತ್ ಅಲ್ಲಿ ಏನಾದರೂ ಸ್ಟೋರೇಜ್ಗೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಎಲ್ಲ ಡೋರ್ ಲಾಕ್ಸು ಎಲ್ಲ ಯುರೋಪ ಲಾಕ್ಸ್ ಹಾಕಿರೋದು ಬಿಲ್ಡಿಂಗ್, ಟೋಟಲ್ ಬಿಲ್ಡಿಂಗ್ಗೆ. ಆ್ಯಂಡ್ ಫ್ಲೋರಿಂಗು ಅಷ್ಟೇ, ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು ಫಸ್ಟ್ ಫ್ಲೋರು. ಫುಲ್ ಫ್ಲೋರ್ 2 BHKನೇ ಇರುತ್ತೆ ನೋಡಿ. ಆ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮ್ ಸಿಗತ್ತೆ. ಇದು ರೂಮ್ ನಂಬರ್ 2 ಸಿಗತ್ತೆ. ರೂಮ್ ನಂಬರ್ 2 ಅಲ್ಲಿ ಒಂದು ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಎಲ್ಲ ವಾರ್ಡ್ರೋಬ್ಸು ಲಾಫ್ಟ್ಸು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜೂ ಅಷ್ಟೇ, ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಇದು ರೂಮ್ ನಂಬರ್ 2ಗೆ ಬಾಲ್ಕನಿ ಸಿಗತ್ತೆ ನೋಡ್ಬೋದು. ಫ್ರಂಟ್ ಎಲಿವೇಶನ್ಗೆಲ್ಲ SS ಟಫನ್ ಗ್ಲಾಸ್ ಹಾಕಿದ್ದಾರೆ. ಆ್ಯಂಡ್ ವಾಲ್ಗಿನೂ ಅಷ್ಟೇ ಫುಲ್ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ರೂಮ್ ನಂಬರ್ 2 ಡೀಟೇಲ್ಸು. ಇದು ಕಾಮನ್ ವಾಶ್ರೂಮು. ಫುಲ್ ವಾಲ್ ಮೌಂಟೆಡ್ ಕಂಬೋರ್ಡ್ ಹಾಕಿರೋದು. ಟೋಟಲ್ ಜಾಗ್ವಾರ್ ಫಿಟ್ಟಿಂಗ್ಸ್, ಟೋಟಲ್ ಸಿಂಕು ಎಲ್ಲ ಪ್ರತಿಯೊಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರೋದು. ಡೈವರ್ಟರು ಎಲ್ಲ ಪ್ರತಿಯೊಂದು ಜಾಗ್ವಾರ್ ಹಾಕಿದ್ದಾರೆ. ಫುಲ್ ವಾಶ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಫುಲ್ ಬ್ರ್ಯಾಂಡ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಟೋಟಲ್ ಬಿಲ್ಡಿಂಗ್ ಲಾಕ್ಸೂ ಅಷ್ಟೇ, ರೂಮ್ ಲಾಕ್ಸು ಆ್ಯಂಡ್ ಮೇನ್ ಡೋರ್ ಲಾಕ್ಸ್ ಎಲ್ಲ ಯುರೋಪ ಲಾಕ್ಸ್ ಹಾಕಿದ್ದಾರೆ. ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ನೋಡಿ, ವಾರ್ಡ್ರೂಬ್ಸು ಲಾಫ್ಟ್ಸು, ಒಂದು ವಿಂಡೋ ಇದೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ.
ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿರೋದು ನೋಡಿ. ಇದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಇದೆ. ಎಲ್ಲ ಸ್ಟೋರೇಜ್ ಎಲ್ಲ ಮಾಡಿದ್ದಾರೆ, ತೋರಿಸ್ತಾ ಇದ್ದೀವಿ. ಟೋಟಲ್ ಬಿಲ್ಡಿಂಗ್ಗೆ ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸು ನೋಡಿ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಫುಲ್ ವಾಲ್ಗಿನೂ ಎಲ್ಲ ನೋಡಿ, ಎಲ್ಲ ವಾಲ್ ಮೌಂಟೆಡ್ ಕಂಬೋರ್ಡ್ ಹಾಕಿರೋದು ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಅದು ಒಳ್ಳೆ ಟೈಲ್ಸ್ ಹಾಕಿದ್ದಾರೆ ಎಲ್ಲ ವಾಶ್ರೂಮ್ ವಾಲ್ಗೆಲ್ಲ. ಟೋಟಲ್ ಬಿಲ್ಡಿಂಗ್ಗೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಫುಲ್ ವಾಲ್ ಮೌಂಟೆಡ್ ಕಂಬೋರ್ಡ್ ಹಾಕಿರೋದು ನೋಡಿ. ಈ ಕಡೆ ಕಿಚನು, ಯುಟಿಲಿಟಿ, ಇದು ಲಿವಿಂಗ್ ಏರಿಯಾ. ಸೇಮ್ ಈಗ ಫಸ್ಟ್ ಫ್ಲೋರ್ ಏನು ನೋಡಿದ್ರು ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರು ಸೇಮ್ ಸಿಮ್ಲರಾಗಿರುತ್ತೆ, ಏನು ಚೇಂಜಸ್ ಇರಲ್ಲ. ಜಸ್ಟ್ ನಾನು ತೋರಿಸ್ಕೊಂಡು ಹೋಗ್ತೀನಿ, ನೋಡ್ಬೋದು. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ ನೋಡಿ. ಇಂಟ್ರಾಕ್ಟ್ ತಕ್ಷಣ ಲಿವಿಂಗ್ ಏರಿಯಾ, ಪೂಜಾ ರೂಮು, ಫಾಲ್ ಸೀಲಿಂಗು, ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು, ಆ್ಯಂಡ್ ಓಪನ್ ಕಿಚನ್ನು ಆ್ಯಂಡ್ ಡೈನಿಂಗ್ ಸ್ಪೇಸು ಆ್ಯಂಡ್ ಸೀಲಿಂಗು ನೋಡಿ. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ 2 ರೂಮು ಆ್ಯಂಡ್ ಕಾಮನ್ ವಾಶ್ರೂಮು ನೋಡಿ. ಇದು ರೂಮ್ ನಂಬರ್ 2 ವಿತ್ ಬಾಲ್ಕನಿ ಇದೆ. ಇದು ಮಾಸ್ಟರ್ ಬೆಡ್ರೂಮು. ಸೇಮ್ ಫಸ್ಟ್ ಫ್ಲೋರ್ ಏನು ನೋಡಿದ್ರು ಸೇಮ್ ಸೆಕೆಂಡ್ ಫ್ಲೋರು ಸೇಮ್ ಸಿಮ್ಲರಾಗಿರುತ್ತೆ, ನೋಡ್ಬೋದು. ಫುಲ್ ವಾಲ್ ಮೌಂಟೆಡ್ ಕಂಬೋರ್ಡ್ ಹಾಕಿರೋದು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ಡೋರ್ಸೂ ಅಷ್ಟೇ, ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿದ್ದಾರೆ. ಆ್ಯಂಡ್ ಟೋಟಲ್ ಬಿಲ್ಡಿಂಗ್ ಲಾಕ್ಸ್ ಎಲ್ಲ ಯುರೋಪ ಲಾಕ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಒಳ್ಳೆ ಬ್ರ್ಯಾಂಡ್ ಮೇಂಟೈನ್ ಮಾಡಿದ್ದಾರೆ. ಇದು 3rd ಫ್ಲೋರು. ಸೇಮ್ ಈಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಏನು ನೋಡಿದ್ರು ಸೇಮ್ 3rd ಫ್ಲೋರು ಹಂಗೆ ಸಿಮ್ಲರಾಗಿರುತ್ತೆ, ಏನು ಚೇಂಜಸ್ ಇರಲ್ಲ ನೋಡಿ. ಮೈನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಇದು ಲಿವಿಂಗ್ ಏರಿಯಾ. ಇಂಟ್ರಾಕ್ಟ್ ತಕ್ಷಣ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು, ಸೀಲಿಂಗ್ ಫಾಲ್ ಸೀಲಿಂಗ್ ಇದೆ, 2 ವಿಂಡೋಸ್ ಇದೆ, ಆ್ಯಂಡ್ ಪೂಜಾ ರೂಮ್ ಇದೆ, ಆ್ಯಂಡ್ TV ಯೂನಿಟ್ ಮಾಡಿದ್ದಾರೆ. ಸೇಮ್ ಪ್ಲ್ಯಾನ್ದು ಸೇಮ್ ವರ್ಕು, ಏನು ಚೇಂಜಸ್ ಇರೋಲ್ಲ. ಈ ಡೈನಿಂಗ್ ಸ್ಪೇಸು, ಓಪನ್ ಕಿಚನು ಆ್ಯಂಡ್ ಯುಟಿಲಿಟಿ, ಆ ಡೋರ್ ಕಾಣಿಸ್ತೇವೆ ಯುಟಿಲಿಟಿ. ಈ ಕಡೆ ಒಂದು ರೂಮು, ಇದು ಕಾಮನ್ ವಾಶ್ರೂಮ್ ನೋಡಿ. ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೆ, ಒಳ್ಳೆ ಬ್ರ್ಯಾಂಡ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ, ಎಲ್ಲ ಮೆಟೀರಿಯಲ್ಗಳೆಲ್ಲ. ಇದು ಮಾಸ್ಟರ್ ಬೆಡ್ರೂಮು. ಸೇಮ್ ಅಟ್ಯಾಚ್ ವಾಶ್ರೂಮ್ ಸಿಗತ್ತೆ. ಟೋಟಲ್ 2 BHK ಹೌಸಸ್, 4 ಹೌಸಸ್ ಇದೆ. G+3 ಹೌಸು 30-40 ನಿರ್ಮಾಣ ಮಾಡಿರೋದು, ಹೊಸ ಬಿಲ್ಡಿಂಗ್ ಇದು. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನೀಗ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ನಿಮಗೆ ಸರೌಂಡಿಂಗ್ ಡೆವಲಪ್ಮೆಂಟು ಅಷ್ಟೇ, ನಿಮಗೆ ಲೈಕ್ IT ಕಂಪ್ನೀಸು, ನಿಮಗೆ ಫಿಲಿಪ್ಸ್ ಇದೆ, ಸೆಂಟಮ್ ಇದೆ, ಆ್ಯಂಡ್ ಇನ್ಫೋಸಿಸ್ ಇದೆ. ಆ್ಯಂಡ್ ಇವಾಗ ಮಾರ್ಚ್ಗೆ ಓಪನ್ ಆಗ್ತಾಯಿದೆ ಇನ್ನೊಂದು ಕಂಪ್ನಿ, IT ಪಾರ್ಕು. ಈ ಥರ ಕಂಪ್ನೀಸು, ಕಾಲೇಜಸ್ಸು, ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ನಿಟ್ಟೆ ಮೀನಾಕ್ಷಿ, ಮಣಿಪಾಲ್ ಯೂನಿವರ್ಸಿಟಿ ನೋಡಿ. ಸೋಲಾರ್ ಇದೆ. ಟೋಟಲ್ ಬಿಲ್ಡಿಂಗ್ಗೆ ಸೋಲಾರ್ ಪ್ರಾವಿಷನ್ ಇದೆ. ಆ್ಯಂಡ್ 2 ಟ್ಯಾಂಕ್ ಕೂರಿಸಿದ್ದಾರೆ, 1500, 3000 ಲೀಟರ್ಸು. ಇಲ್ಲಿ ನೋಡಿ, ಎಲ್ಲ ಪ್ರತಿಯೊಂದು ಕ್ಲೀನಾಗಿ ವರ್ಕೆಲ್ಲ ಮುಗಿಸಿದ್ದಾರೆ. ಬೇಕಾದರೆ ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಪ್ರಾವಿಷನ್ ಮಾಡಿದ್ದಾರೆ. ಈಗ ನಾನು ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ, ನೋಡ್ಬೋದು. ನೋಡಿ, ಫುಲ್ಲಿ ಡೆವಲಪ್ಡ್ ಏರಿಯಾ. ಅದು ಸಲಾಪುರಿಯ ಸತ್ವ ಅಮೆಜಾನ್ ಕಂಪ್ನಿ ಅದು.
ಅದು ಏರ್ಪೋರ್ಟ್ ರೋಡಲ್ಲಿರೋದು. ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ. ಫ್ರಮ್ ಯಲಹಂಕಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ಪ್ರಾಜೆಕ್ಟು. ಇದು ಪ್ರೈಸ್ ಬಂದ್ಬಿಟ್ಟು 2,20 lakhs ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್. 2,20 lakhs ಸ್ಲೈಟ್ಲಿ ನೆಗೋಷಿಯಬಲ್ಲು. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು, ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842 8861514842. ಪ್ಲೀಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ಈಗ ಥರ್ಡ್ ಫ್ಲೋರ್ ತೋರಿಸ್ತಾ ನೋಡ್ಬೋದು. ಇದು ಪ್ರೈಸ್ ಬಂದ್ಬಿಟ್ಟು 2,20 lakhs ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. BBMP ಲಿಮಿಟ್ಸೆಲ್ಲ ಇದೆ. ಎಲೆಕ್ಟ್ರಾನಿಕ್ ಖಾತಾ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75-80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ನೋಡ್ಬೋದು. ಇದು ನಾರ್ತ್ ಬ್ಯಾಂಗ್ಳೂರ್ ಬರುತ್ತೆ, ಏರ್ಪೋರ್ಟ್ ರೋಡ್ಗೆ ಪ್ರಾಜೆಕ್ಟ್ಸ್ ಬರೋದು. ತುಂಬ ರೆಂಟಲ್ ಡಿಮ್ಯಾಂಡ್ ಇದೆ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಲೊಕೇಶನು ಅಷ್ಟೇ ತುಂಬ ಚೆನ್ನಾಗಿದೆ. 30-40 ನಿರ್ಮಾಣ ಮಾಡಿರೋ G+3 ಹೌಸು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.